ಹೀಗೆ ಮಕ್ಕಳು, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಗಾಂಧೀಜಿಯವರ ತತ್ವಗಳು, ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂಥ ನೀಡಿದ ಕೊಡುಗೆಗಳನ್ನು ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಗಾಂಧೀಜಿಯವರಿಗೆ ತುಂಬ ಚೆನ್ನಾಗಿ ಮನವರಿಕೆಯಾಗಿತ್ತು ಯಾವ ವಿಷಯ? ಎಲ್ಲಿಯವರೆಗೂ ಭಾರತದಲ್ಲಿ ಹಿಂದೂ ಮುಸ್ಲಿಂ ಒಗ್ಗಟ್ಟಿರಲ್ಲವೋ, ಏಕತೆ ಸಾಧಿಸಲು ಸಾಧ್ಯವಾಗುವುದಿಲ್ಲವೋ, ಜಾತಿ ಧರ್ಮ ಭಾಷೆಯ ಆಧಾರದ ಮೇಲೆ ಒಡೆದು ಹೋದಂತ ಭಾರತವನ್ನು ಎಲ್ಲಿವರೆಗೂ ಒಗ್ಗೂಡಿಸಲು ಸಾಧ್ಯವಾಗುವುದಿಲ್ಲವೋ, ಎಲ್ಲಿವರೆಗೂ ಭಾರತ ಒಗ್ಗೂಡುವುದಿಲ್ವೋ ಅಲ್ಲಿಯವರೆಗೂ ಸ್ವಾತಂತ್ರ್ಯ ಕನಸಿನ ಮಾತು ಎಂಬ ವಿಷಯ ಗಾಂಧೀಜಿಯವರಿಗೆ ತುಂಬ ಚೆನ್ನಾಗಿ ಮನವರಿಕೆಯಾಗಿತ್ತು. ಹಾಗಾಗಿ ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಏಕತೆಯನ್ನು ಸಾಧಿಸುವಲ್ಲಿ ಸತತವಾಗಿ ಪರಿಶ್ರಮಿಸುತ್ತಾ ಸಾಗಿದ್ದಲ್ಲದೆ ಇದರ ಲಾಭ ಯಾರಿಗೆ ಎಂಬುದನ್ನು ಎಲ್ಲರಿಗೂ ಮನವರಿಕೆ ಮಾಡಿದರು. ಇದರ ಹಿನ್ನೆಲೆಯಲ್ಲಿ 1919ರಲ್ಲಿ ನಡೆದ ಖಿಲಾಫತ್ ಚಳವಳಿ, ಇದು ಭಾರತದಲ್ಲಿ ಮುಸ್ಲಿಂ ಸಮುದಾಯದವರು ಆರಂಭಿಸಿ ಮುನ್ನಡೆಸಿದ್ದರೂ ಸಹ ಕಾಂಗ್ರೆಸ್ ಈ ಮುಸ್ಲಿಂ ಸಮುದಾಯಕ್ಕೆ ಎಲ್ಲಾ ರೀತಿಯ ಬಲ ಬೆಂಬಲ ಎಲ್ಲವನ್ನು ವ್ಯಕ್ತಪಡಿಸಿದ್ದಲ್ಲದೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದರು. ಇದರಿಂದಾಗಿ ಭಾರತದ ಹಿಂದೂಗಳ ಬಗ್ಗೆ ಮುಸ್ಲಿಮರಿಗೂ ಸಹ ಸದಭಿಪ್ರಾಯ ಮೂಡಿದ್ದಲ್ಲದೆ ಹಿಂದೂ ಮುಸ್ಲಿಂ ಏಕತೆಗೆ ಮೆಟ್ಟಿಲಾಯಿತು. ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಬ್ರಿಟಿಷ್ ಸರ್ಕಾರ 1919 ಮಾರ್ಚ್ನಲ್ಲಿ ಜಾರಿಗೆ ತಂದಂತ ರೌಲೆಟ್ ಕಾಯ್ದೆಯನ್ನು, ಈ ರೌಲೆಟ್ ಕಾಯ್ದೆಯ ಮೂಲಕ ಭಾರತದ ಯಾವುದೇ ಒಬ್ಬ ಪ್ರಜೆಯನ್ನು ಸಂಶಯದ ಒಂದೇ ಒಂದು ಆಧಾರದ ಮೇಲೆ ಬಂಧಿಸಿ ಅವರನ್ನು ವಿಚಾರಣೆಗೊಳಪಡಿಸಬಹುದಾಗಿತ್ತು. ಇದರ ವಿರುದ್ಧ ಹೋರಾಟವನ್ನು ನಡೆಸುವುದಾಗಿ ಮತ್ತು ಕಾಂಗ್ರೆಸ್ ಇದನ್ನು ತುಂಬಾ ಶಕ್ತಿಯುತವಾಗಿ ಬಲಯುತವಾಗಿ ಇದನ್ನು ಮುಖಾಮುಖಿಯಾಗಿ ಇದರ ವಿರುದ್ಧ ಹೋರಾಟಕ್ಕೆ ನಿಂತರು. ರೌಲೆಟ್ ಕಾಯ್ದೆಯಡಿ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಬಂಧಿಸಿ ಕೋರ್ಟ್ನ ಮೂಲಕ ಅಪರಾಧಿ ಎಂಬ ಪಟ್ಟವನ್ನು ಕಟ್ಟಿ ಅವರಿಗೆ ಸುಲಭವಾಗಿ ಶಿಕ್ಷೆ ವಿಧಿಸುವಂತ ಒಂದು ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದರು. ಗಾಂಧೀಜಿ ರೌಲೆಟ್ ಕಾಯ್ದೆಯನ್ನು ವಿರೋಧಿಸುವ ಸಲುವಾಗಿ ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಉಗ್ರವಾದ ಹೋರಾಟವನ್ನು ಆರಂಭಿಸಿದರು. ಅಲ್ಲದೆ 1919 ಏಪ್ರಿಲ್ 6ರಂದು ಒಂದು ಬೃಹತ್ ಹರ್ತಾಳಕ್ಕೆ ಹೋರಾಟಕ್ಕೆ ಕರೆ ನೀಡಿದರು. ಬ್ರಿಟಿಷ್ ಸರ್ಕಾರವು ಪ್ರತಿಭಟನೆಗಳನ್ನು ಗಮನಿಸಲು ನಿರ್ಧರಿಸಿ ಪಂಜಾಬಿನಲ್ಲಿ ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ್ ಮುಂತಾದವರನ್ನು ಬಂಧಿಸಲಾಯಿತು. ಇದು ಆಗಿದ್ದು ಯಾವತ್ತು? ಏಪ್ರಿಲ್ 6ನೇ ತಾರೀಕು ಹೋರಾಟ ಮಾಡಿತು. ಇದನ್ನು ವಿರೋಧಿಸಲು ಡಾಕ್ಟರ್ ಫಕ್ರುದ್ದೀನ್ ಮತ್ತೆ ಸತ್ಯಪಾಲ್ ಅವರ ಬಂಧನವನ್ನು ವಿರೋಧಿಸಲು 1919 ಏಪ್ರಿಲ್ 13ರಂದು ಪಂಜಾಬಿನ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಜನರು ಪ್ರತಿಭಟನಾ ಸಭೆ ಸೇರಿದರು. ಅಲ್ಲದೆ ಅಮೃತ್ಸರದ ಸೇನಾಧಿಕಾರಿ ಜನರಲ್ ಡಯರ್ ಅಲ್ಲಿ ನೆರೆದ ಜನರ ಮೇಲೆ 10 ನಿಮಿಷಗಳ ಕಾಲ ಅವ್ಯಾಹತವಾಗಿ ಗುಂಡಿನ ದಾಳಿಯನ್ನು ನಡೆಸಿದರು. ಸುಮಾರು 380 ಜನರು ಸತ್ತು ಸಾವಿರಾರು ಜನರು ಗಾಯಗೊಂಡರು. ಅಲ್ಲದೆ ಈ ಘಟನೆ ಗಾಂಧೀಜಿ ಅವರನ್ನು ಸೇರಿದಂತೆ ಅನೇಕ ಭಾರತೀಯರನ್ನು ಶೋಕತಪ್ತರನ್ನಾಗಿಸುವಂತೆ ಮಾಡಿತು. ಇದು ಆಗಿದ್ದು ಯಾವತ್ತು ಮಕ್ಕಳೇ? 13 ಏಪ್ರಿಲ್ 1919ರಲ್ಲಿ.
ಸುಮಾರು 380 ಜನ ಸತ್ತು ಸಾವಿರಾರು ಜನ ಗಾಯಗೊಂಡರು. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸಿದರು. ಮುಗ್ಧ ಭಾರತೀಯರನ್ನು ಹತ್ಯೆಗೈದ ಜನರಲ್ ಡಯರ್ನನ್ನು ಭಾರತದ ಕ್ರಾಂತಿಕಾರಿ ಉಧಮ್ ಸಿಂಗ್ ಇಂಗ್ಲೆಂಡ್ನವರೆಗೂ ಬೆನ್ನತ್ತಿ ಸಮಯ ಸಾಧಿಸಿ ಜನರಲ್ ಡಯರ್ನನ್ನು ಹತ್ಯೆ ಮಾಡಿದರು. ಅನಂತರ ಮೊದಲನೇ ಮಹಾಯುದ್ಧ ಆರಂಭವಾಗಿ ಟರ್ಕಿ ಸುಲ್ತಾನ್ ಇವರನ್ನು ಖಲೀಫರ್ ಎಂದರೆ ಮುಸ್ಲಿಂ ಪಂಗಡದ ನಾಯಕ ಅಥವಾ ಮುಸ್ಲಿಂ ಪಂಗಡದ ವಿಶ್ವ ನಾಯಕ ಎಂದೇ ಇವರನ್ನ ಕರಿತೀವಿ ನಾವು. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಟರ್ಕಿ ಸುಲ್ತಾನ್ ಖಲೀಫರ ಮೇಲೆ ನಡೆಯುತ್ತಿದ್ದ ಬ್ರಿಟಿಷರ ದೌರ್ಜನ್ಯ ಖಂಡಿಸಿ ಮುಸ್ಲಿಮರು ಜಗತ್ತಿನಾದ್ಯಂತ ಪ್ರತಿಭಟನೆ ಆರಂಭಿಸಿದರು. ಅದೇ ರೀತಿ ಭಾರತದಲ್ಲಿಯೂ ಸಹ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಸಹೋದರರು ತಮ್ಮ ಹೋರಾಟವನ್ನು ಆರಂಭಿಸಿದರು. ಭಾರತದಲ್ಲಿ ಟರ್ಕರ ಪರವಾದ ಖಿಲಾಫತ್ ಚಳುವಳಿಯನ್ನು 1919ರಲ್ಲಿ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಎಂಬ ಸಹೋದರರು ಆರಂಭಿಸಿದರು. ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಬಂಡೆದ್ದರೆ ಮಾತ್ರ ಬ್ರಿಟಿಷರನ್ನು ಹಿಮ್ಮೆಟ್ಟಿಸಲು ಸಾಧ್ಯ ಎನ್ನುವುದು ಗಾಂಧೀಜಿಯವರ ತುಂಬಾ ಆಳವಾದ ನಂಬಿಕೆಯಾಯಿತು. ಅದರ ಪರಿಣಾಮವಾಗಿಯೇ ಗಾಂಧೀಜಿ ಖಿಲಾಫತ್ ಚಳವಳಿಗೆ ತಮ್ಮ ಬೆಂಬಲವನ್ನು ನೀಡಿದರು. ಅಲ್ಲದೆ ಖಿಲಾಫತ್ ಚಳವಳಿಯ ಹಿಂದೂ ಮುಸ್ಲಿಮರು ಒಂದುಗೂಡಿ ನಡೆಸಿದ ರಾಷ್ಟ್ರವ್ಯಾಪಿ ಆಂದೋಲನವಾಯಿತು. ಹಾಗಾದರೆ ಈ ಖಿಲಾಫತ್ ಚಳವಳಿಯಿಂದ ಹಿಂದೂ ಮುಸ್ಲಿಂ ಒಂದಾಗುವಂತಾಯಿತು. ಇದು ರಾಷ್ಟ್ರವ್ಯಾಪಿಯೂ ಆಗಿರುವುದರಿಂದ ಎಲ್ಲೆಡೆ ಖಿಲಾಫತ್ ಚಳವಳಿಗೆ ಒಂದು ಸಮಗ್ರ ಬೆಂಬಲ ದೊರೆಯಿತು. ಅಲ್ಲದೆ ಈ ರಾಷ್ಟ್ರೀಯ ನಾಯಕರು ಕಾಂಗ್ರೆಸ್ ಸಂಘಟನೆಯ ಖಿಲಾಫತ್ ಚಳವಳಿಯ ಬೆಂಬಲಕ್ಕೆ ನಿಂತಿದ್ದರಿಂದ ಇದರ ವ್ಯಾಪಕತೆ ಇನ್ನೂ ಹೆಚ್ಚಾಗಿ ಎಲ್ಲೆಡೆ ಇದಕ್ಕೆ ಬೆಂಬಲ ದೊರೆಯಿತು. ಇನ್ನು ಗಾಂಧೀಜಿಯವರು ಆರಂಭಿಸಿದ ಇನ್ನೊಂದು ಮುಖ್ಯವಾದ ಚಳವಳಿ ಅಂದರೆ ಅಸಹಕಾರ ಚಳವಳಿ. 1920ರಲ್ಲಿ ಸೆಪ್ಟೆಂಬರ್ 4ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾದಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ಅಸಹಕಾರ ಚಳವಳಿ ಆರಂಭಿಸಲು ಗೊತ್ತುವಳಿಯೊಂದನ್ನು ಅನುಮೋದಿಸಿದರು. ಮುಂದೆ ಅಹಿಂಸೆಯ ಮೂಲಕ ಸ್ವರಾಜ್ಯ ಗಳಿಕೆ, ಬ್ರಿಟಿಷರ ನಿರ್ದಯಿ ಆಡಳಿತದ ವಿಕೃತಿಯನ್ನು ಜನರಿಗೆ ಪರಿಚಯಿಸುವಂತಹದ್ದು, ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದಂತಹ ಘಟನೆಗಳು ಭವಿಷ್ಯತ್ತಿನಲ್ಲಿ ನಡೆಯದಂತೆ ವಿರೋಧಿಸುವುದು, ಅಲ್ಲದೆ ಬ್ರಿಟಿಷ್ ಆಡಳಿತವನ್ನು ಸಂಪೂರ್ಣವಾಗಿ ವಿರೋಧಿಸುವುದು ಅಸಹಕಾರ ಚಳವಳಿಯ ಪ್ರಮುಖ ಗುರಿಗಳಾಗಿದ್ದವು. ಇನ್ನು ಅಸಹಕಾರ ಚಳವಳಿಯ ಪ್ರಮುಖ ಬೇಡಿಕೆಗಳೆಂದರೆ ರೌಲತ್ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಹಿಂತೆಗೆದುಕೊಳ್ಳುವಂತೆ ಮಾಡುವುದು, ಅಲ್ಲದೆ ಹೊಸ ರಾಜಕೀಯ ಸುಧಾರಣೆ ಜಾರಿಗೊಳಿಸುವ ಮೂಲಕ ಭಾರತಕ್ಕೆ ಸ್ವರಾಜ್ಯವನ್ನು ನೀಡುವುದು. ಇವು ಅಸಹಕಾರ ಚಳವಳಿಯ ಪ್ರಮುಖ ಬೇಡಿಕೆಗಳಾಗಿದ್ದವು. ಅಲ್ಲದೆ ಶಾಲಾ ಕಾಲೇಜುಗಳು ಮತ್ತು ನ್ಯಾಯಾಲಯಗಳನ್ನು ಬಹಿಷ್ಕರಿಸುವುದು, 1919ರ ಕಾಯ್ದೆಯನ್ವಯ ಪ್ರಾಂತೀಯ ಶಾಸನ ಸಭೆಗಳಿಗೆ ನಡೆಯುವ ಚುನಾವಣೆಗಳನ್ನು ಬಹಿಷ್ಕರಿಸುವುದು, ಅಲ್ಲದೆ ಬ್ರಿಟಿಷರು ನೀಡಿರುವ ಗೌರವ ಪದವಿಗಳನ್ನು ಮತ್ತು ಸ್ಥಾನಮಾನಗಳನ್ನು ವಾಪಸ್ ಮಾಡುವುದು, ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರು ರಾಜೀನಾಮೆ ನೀಡುವುದು, ಅಲ್ಲದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ಬಹಿಷ್ಕರಿಸುವುದು, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು ಎಲ್ಲವೂ ಈ ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳಾಗಿದ್ದವು. ಇನ್ನು ಇದರ ಜೊತೆಗೆ ಸೇರಿಕೊಂಡಂತ ಇತರ ಪ್ರಮುಖ ಕಾರ್ಯಯೋಜನೆಗಳೆಂದರೆ ಕೈಮಗ್ಗ
ನೇಕಾರಿಕೆಯನ್ನು ಉತ್ತೇಜಿಸುವುದು, ಅಲ್ಲದೆ ಖಾದಿಯನ್ನು ತಯಾರಿಸುವುದು ಮತ್ತು ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವುದು, ಅಲ್ಲದೆ ಹಿಂದೂ ಮುಸ್ಲಿಮರ ನಡುವೆ ಐಕ್ಯತೆಯನ್ನು ಸಾಧಿಸುವುದು, ಮುಖ್ಯವಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದು, ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು. ಈ ಎಲ್ಲ ಅಂಶಗಳು ಅಸಹಕಾರ ಚಳವಳಿಯ ಉಪ ಕಾರ್ಯಗಳಾಗಿದ್ದವು. ಇನ್ನು ದೇಶಬಂಧು ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಮೊದಲಾದ ಹಿರಿಯ ವಕೀಲರು ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದರು. ಇನ್ನು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದು ಸ್ವಾತಂತ್ರ್ಯ ಸಂಗ್ರಾಮದ ಬೆನ್ನೆಲುಬಾದರು. ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ಲಿಸದೆ ಕಾಂಗ್ರೆಸ್ 1919ರ ಕಾಯ್ದೆಯ ಅಡಿಯಲ್ಲಿ ಪ್ರಾಂತ್ಯಗಳಿಗೆ ನಡೆದ ಚುನಾವಣೆಯನ್ನು ಬಹಿಷ್ಕರಿಸಿತು. ಕಾಶಿ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ಬಿಹಾರ್ ವಿದ್ಯಾಪೀಠ ಮತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ರಾಷ್ಟ್ರೀಯ ವಿದ್ಯಾಲಯಗಳು ಈ ಒಂದು ಸಂದರ್ಭದಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ವಿದ್ಯಾಪೀಠಗಳ ಮೂಲಕ, ಶಿಕ್ಷಣ ಸಂಸ್ಥೆಗಳ ಮೂಲಕ ಭಾರತೀಯರಿಗೆ ಶಿಕ್ಷಣ ನೀಡುವುದಲ್ಲದೆ ಅವರಿಗೆ ಸ್ವಾತಂತ್ರ್ಯ ಚಳುವಳಿಯ ವಿವಿಧ ಮಜಲುಗಳನ್ನು ಪರಿಚಯಿಸಿ ಸ್ವಾತಂತ್ರ್ಯ ಹೋರಾಟವನ್ನು ಹೇಗೆ ಮುಂದೊಯ್ಯಬೇಕು ಎನ್ನುವುದನ್ನು ತಿಳಿಸಿಕೊಡಲಾಗುತ್ತಿತ್ತು. ಅಲ್ಲದೆ ಇಲ್ಲಿ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳು ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯ ನಾಯಕರಾಗಿ ರೂಪುಗೊಳ್ಳತೊಡಗಿದರು. ಅಲ್ಲದೆ ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಿ ತಮ್ಮ ಒಂದು ಮನಸ್ಥಿತಿಯನ್ನು ಹೊರಹಾಕಿದರು. ಮಹಿಳೆಯರು ಸೇರಿದಂತೆ ಜನಸಾಮಾನ್ಯರು ಕಾಂಗ್ರೆಸ್ ಹೋರಾಟಕ್ಕೆ ದೇಣಿಗೆ ನೀಡಿದರು. ಅಲ್ಲದೆ ವಿದೇಶಿ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಮುಷ್ಕರ ನಡೆಸಲಾಯಿತು ಮತ್ತು ವಿದೇಶಿ ಬಟ್ಟೆಗಳನ್ನು ಸುಡಲಾಯಿತು. ಈ ರೀತಿಯಾಗಿ ಅಸಹಕಾರ ಚಳವಳಿ ತುಂಬಾ ವ್ಯಾಪಕವಾಗಿ ಬೆಳೆಯತೊಡಗಿತು. 1921ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಜಕುಮಾರ ಬರುವ ಕಾರ್ಯಕ್ರಮವನ್ನು ಭಾರತದಲ್ಲಿ ತುಂಬಾ ಸಂಘಟಿತವಾಗಿ ವಿರೋಧಿಸಲಾಯಿತು. ಹಾಗಾದರೆ ಈ ಅಸಹಕಾರ ಚಳವಳಿಯಿಂದ ಯಾವ ಪರಿಣಾಮಗಳು ಉಂಟಾದವು? ಆದುದಾದರೂ ಏನು? ಅಸಹಕಾರ ಚಳವಳಿ ಪ್ರಮುಖ ಉದ್ದೇಶಗಳು ಕೈಗೂಡದಿದ್ದರೂ ಕೆಲವು ಗಂಭೀರ ಪರಿಣಾಮಗಳನ್ನು ಸೃಷ್ಟಿಸಿತು. ಪ್ರಮುಖವಾಗಿ ರಾಷ್ಟ್ರೀಯ ಹೋರಾಟ ಜನರ ಹೋರಾಟವಾಗಿ ರೂಪಾಂತರ ಹೊಂದಿತು. ಅಲ್ಲದೆ ಕಾಂಗ್ರೆಸ್ ಪ್ರಣೀತ ಚಳುವಳಿಯ ಕ್ರಾಂತಿಕಾರಕ ಆಯಾಮಗಳು ಪಡೆಯಿತು. ಈ ಚಳುವಳಿಯಿಂದ ವ್ಯಾಪಕವಾಗಿ ಭಾರತದಾದ್ಯಂತ ಜಾತಿ, ಧರ್ಮ, ಅಕ್ಷರತೆ, ಅನಕ್ಷರತೆ ಎಂಬ ಭೇದ ಭಾವವನ್ನು ಮರೆತು ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದರಿಂದ ಇದು ಬ್ರಿಟಿಷರಿಗೆ ಚುರುಕನ್ನು ಮುಟ್ಟಿಸಿತು. ಅಲ್ಲದೆ ಹಿಂದೂ ಮುಸ್ಲಿಂ ಭಾತೃತ್ವವನ್ನು ತಾತ್ಕಾಲಿಕವಾಗಿ ಇದು ಸೃಷ್ಟಿಸಿತು. ರಾಷ್ಟ್ರೀಯ ಹೋರಾಟ ನಗರಗಳನ್ನು ದಾಟಿ ಗ್ರಾಮಾಂತರ ಪ್ರದೇಶಗಳಿಗೂ ಹಬ್ಬಲು ಆರಂಭಗೊಂಡಿತು. ಅಲ್ಲದೆ ಅಸ್ಪೃಶ್ಯತೆ ನಿವಾರಣೆ, ಮಹಿಳೆಯರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಮುಂತಾದ ಅಂಶಗಳಿಗೆ ಸಹಕಾರ ದೊರೆಯತೊಡಗಿತು. ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬ ಪ್ರದೇಶದಲ್ಲಿ ಒಂದು ಹಿಂಸಾತ್ಮಕ ಘಟನೆ ಘಟಿಸಿತು. ಹಾಗಾದರೆ ಅದೇನು ಎಂಬುದನ್ನು ನೋಡೋಣ. ಫೆಬ್ರವರಿ 5ನೇ ತಾರೀಕು 1922ರಂದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರ್ ಎಂಬಲ್ಲಿ ಸುಮಾರು 3,000 ರೈತರನ್ನೊಳಗೊಂಡ ದೊಡ್ಡ ಗುಂಪು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿಗಾಗಿ ಸೇರಿತು. ಅವರ ಪ್ರಮುಖ ಉದ್ದೇಶ ಮದ್ಯದ ಅಂಗಡಿಯ ಮುಂದೆ ಮುಷ್ಕರ ನಡೆಸುತ್ತಿದ್ದ ಕಾಂಗ್ರೆಸ್ ಹೋರಾಟಗಾರರನ್ನು ಕಳಿಸಿದ ಪೊಲೀಸ್ ಅಧಿಕಾರಿಯ ವಿರುದ್ಧ
ಪ್ರತಿರೋಧವನ್ನು ವ್ಯಕ್ತಪಡಿಸುವುದಾಗಿದೆ. ಈ ಪರಿಸ್ಥಿತಿಯ ಗಂಭೀರತೆ ಅರಿತ ಗಾಂಧೀಜಿಯವರು ಫೆಬ್ರವರಿ 12, 1922ರಂದು ಅಸಹಕಾರ ಚಳವಳಿ ಹೋರಾಟವನ್ನು ಹಿಂತೆಗೆದುಕೊಂಡರು. ಏಕೆಂದರೆ ಚೌರಿ ಚೌರಾದಲ್ಲಿ ಆ ರೀತಿಯಾಗಿ ಸಂಘಟನೆಗೊಂಡ ಹೋರಾಟಗಾರರು ಅಲ್ಲಿನ ಪೊಲೀಸರನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ಬಂಧಿಸಿ ಇಡೀ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದರು. ಇದರಿಂದ ಪೊಲೀಸ್ ಸ್ಟೇಷನ್ನಲ್ಲಿದ್ದ 33 ಜನ ಪೊಲೀಸರು ಸಜೀವವಾಗಿ ಸುಟ್ಟು ಹೋದರು. ಇದರಿಂದ ಮನನೊಂದ ಗಾಂಧೀಜಿಯವರು ಅಸಹಕಾರ ಚಳವಳಿ ಹೋರಾಟವನ್ನು ಹಿಂಪಡೆದರು. ಗಾಂಧೀಜಿಯವರು ಚೌರಿ ಚೌರ ಘಟನೆಯ ನಂತರ ಜನರನ್ನು ಪ್ರಚೋದಿಸುತ್ತಿದ್ದಾರೆ ಎನ್ನುವ ಆರೋಪದಡಿ ಮಾರ್ಚ್ 10, 1922ರಂದು ಬಂಧಿಸಿ 6 ವರ್ಷಗಳ ಕಾರಾಗೃಹವಾಸಕ್ಕೆ ಕಳುಹಿಸಿದರು. ಆದರೆ ಅನಾರೋಗ್ಯದ ಕಾರಣದಿಂದಾಗಿ 2 ವರ್ಷಗಳ ನಂತರ ಗಾಂಧೀಜಿಯವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಇನ್ನು ಮುಖ್ಯವಾಗಿ ಸಿ.ಆರ್. ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಶಾಸನ ಸಭೆಗಳನ್ನು ಬಹಿಷ್ಕರಿಸುವುದನ್ನು ನಿಲ್ಲಿಸಿ ಶಾಸನ ಸಭೆಗೆ ಪ್ರವೇಶ ಮಾಡಿ ಕಲಾಪಗಳಿಗೆ ಅಡ್ಡಿಯುಂಟು ಮಾಡಬೇಕೆಂದು ವಾದಿಸಿದರು. ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡಿದ್ದರ ಪರಿಣಾಮ ಕಾಂಗ್ರೆಸ್ಸಿಗರಲ್ಲಿ ಉತ್ಸಾಹ ಕುಂದಿತಲ್ಲದೆ ಅಲ್ಲಲ್ಲಿ ಅಪಸ್ವರಗಳು ಎದ್ದವು. ಪ್ರೀತಿಯ ಮಕ್ಕಳೇ, ಸೆಪ್ಟೆಂಬರ್ 1926ರಂದು ಸಿ.ಆರ್. ದಾಸ್ ಮತ್ತು ಮೋತಿಲಾಲ್ ನೆಹರು ಅವರ ಜೊತೆಗೂಡಿ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು. 1923ರಲ್ಲಿ ನಡೆದ ಚುನಾವಣೆಯಲ್ಲಿ ಸ್ವರಾಜ್ ಪಕ್ಷದವರು ಸ್ಪರ್ಧಿಸಿ 101 ಸ್ಥಾನಗಳ ಪೈಕಿ 42 ಸ್ಥಾನಗಳನ್ನು ಗೆದ್ದರು. 1930ರ ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಸಮಿತಿಯ ಸಾಬರಮತಿಯಲ್ಲಿ ಸಭೆ ಸೇರಿ ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಳ್ಳಲು ನಿರ್ಧರಿಸಿದರು. ಅಲ್ಲದೆ ಗಾಂಧೀಜಿ ಮಾರ್ಚ್ 2ರಂದು 1930ರಂದು 11 ಅಂಶಗಳುಳ್ಳ ಬೇಡಿಕೆಯ ಪತ್ರವನ್ನು ವಾಯ್ಸ್ರಾಯ್ಗೆ ಬರೆದರು. ಈ ಒಂದು ಹಿನ್ನೆಲೆಯಲ್ಲಿ 1930ರಲ್ಲಿ ಮುಂದೆ ಕಾಂಗ್ರೆಸ್ಸಿನ ಅಡಿಯಲ್ಲಿ ಕಾನೂನು ಭಂಗ ಚಳವಳಿಯನ್ನು ನಡೆಸುವತ್ತ ಗಾಂಧೀಜಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರು. ಮುಂದಿನ ಒಂದು ತರಗತಿಯಲ್ಲಿ ನಾವು ಈ ಕಾನೂನು ಭಂಗ ಚಳವಳಿಯನ್ನು ಕುರಿತು ಚರ್ಚಿಸೋಣ. ಸಾವಿರದ 1930 ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಸಮಿತಿ ಸಾಬರಮತಿಯಲ್ಲಿ ಸಭೆ ಸೇರಿ ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಳ್ಳಲು ನಿರ್ಧರಿಸಿದರು. ಇದಾದ ನಂತರ ಗಾಂಧೀಜಿಯವರು ಮಾರ್ಚ್ 2ರಂದು 1930ರ 11 ಅಂಶಗಳುಳ್ಳ ಬೇಡಿಕೆಗಳ ಒಂದು ಪತ್ರವನ್ನು ಅಂದಿನ ವಾಯ್ಸ್ರಾಯ್ ಅವರಿಗೆ ಬರೆಯುತ್ತಾರೆ. ಪತ್ರ ಬರೆದ ನಂತರ ವಾಯ್ಸ್ರಾಯ್ ಗಾಂಧೀಜಿಯವರ ಪತ್ರದ ಮನವಿಗಳನ್ನು ತಿರಸ್ಕರಿಸಿದ ಕಾರಣದಿಂದಾಗಿ 1930 ಮಾರ್ಚ್ 12ರಂದು ಗಾಂಧೀಜಿ ತಮ್ಮ ಅನುಯಾಯಿಗಳೊಂದಿಗೆ ಸಾಬರಮತಿ ಆಶ್ರಮದಿಂದ ಗುಜರಾತಿ ಕಡಲ ತೀರದ ದಂಡಿವರೆಗೆ ಕಾಲ್ನಡೆಯಲ್ಲಿ ಸಾಗಿ ಸುಮಾರು 375 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಎಲ್ಲರ